कर्नाटका गुलबर्गा ज़िले के अफजलपुर तालुक़े के चिंचोली ग्राम को पानी के फराहमी को लेकर रियासती किसान हसीरू सेना एसोसिएशन गुलबर्गा की जानिब से अफजलपुर तहसीलदार ऑफिस के रूबरू एहतजाज मुनज़्ज़म करते हुए चिंचोली गांव की ख़वातीन के साथ पानी के खाली मटके लेकर गांव को पानी की फराहमी में नाकाम होने पर मुकामी इंतज़ामिया के ख़िलाफ़ अपने गमो गुस्से का इजहार किया। भीमा नदी के करीब मौजूद होने के बावजूद चिंचोली ग्राम को कई सालों से पानी की कोई सहूलत मुहैया नहीं करवाई गई। इस एहतजाज को मुकामी विकला की तंजीम ने भी अपना सपोर्ट दिया। अफजलपुर के तहसीलदार को याददाश्त पेश करते हुए चिंचोली ग्राम को जल्द से जल्द पानी फराहम करने का मुतालबा किया। इस मौके पर राज्य हसीरू रैता संघ के ताल्लुक सदर मंजुनाथ नायकोडी, जिला जनरल सेक्रेटरी मानतेश जमादार, ताल्लुक जनरल सेक्रेटरी श्री शेल गोले, जिला नायब सदर शरणप्पा जम्बेली और दूसरे अहदेदारान मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಇವತ್ತು ಇನ್ನು ಫೆಬ್ರವರಿ ತಿಂಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಿದೆ। ಇವತ್ತು ಮಹಿಳೆಯರು ಇವತ್ತು ಕುಡಿಯ ನೀರಿನ ಸಮಸ್ಯೆ ಇರೋದ್ರಿಂದ ಅಡಿಗೆ ಮಾಡುವ ಸಮಸ್ಯೆ ಕೂಡ ಆಗಿದೆ। ನೀರಿದ್ರೆ ಅಡಿಗೆ ಮಾಡಬೇಕಾಗಿದೆ। ಇವತ್ತು ಮಾನ್ಯ ಶಾಸಕರು 318 ಕೋಟಿ ಏನು ಅಮ್ಮಜ ಡ್ಯಾಮಿಗೆ ನೀರ ಕೂಡ ಆತುರದಲ್ಲಿದ್ದಾರೆ। ಅವರು ಆಳಂದ ತಾಲೂಕಿಗೆ ನೀರು ಕೊಡಬೇಕಂತ ಹೇಳಿ, ಆದ್ರೂ ತಮ್ಮ ತಾಲೂಕಿನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಅರಿವಿಲ್ಲದೆ ಶಾಸಕರು ತಮ್ಮ ಪಕ್ಕದ ಆಳಂದ ತಾಲೂಕು ನೀರು ಕೊಡುವಂತ ಮಾರ್ಚ್ ತಿಂಗಳಲ್ಲಿ ನೀರು ಕೊಡಬೇಕು ಅಂತ ಹೇಳಿ ಅವರು ಆತುರದಲ್ಲಿದ್ದಾರೆ। ಮಾನ್ಯ ಅಜಿತ್ ಸಿಂಗ್ ಅವರು 387 ಕೋಟಿ ಮಲ್ಲಾವತಿ ನೀರಾವರಿ ಅವರು ಅನುದಾನ ತಂದರು। ಆನಂದ BR ಪಾಟೀಲ್ ಅವರು 318 ಕೋಟಿ ತಂದು ಅವರು ಆನಂದ ಅಮ್ಮಜ ಡ್ಯಾಮಿಗೆ ಭೀಮಾ ನದಿಯಿಂದ ನೀರು ತಗೊಂಡು ಹೋಗ್ತಾರೆ। ಇಡೀ ನಮ್ಮ ತಾಲೂಕಿನಲ್ಲಿ ನೀರಿನ ಸಮಸ್ಯೆ, ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸ್ತಾರೆ ಅವರು। ಈಗ ರೈತರಿಗೆ ಜಮೀನುಗಳಿಗೆ ನೀರು ಕೊಡಬಹುದು ಸೆಕೆಂಡ್, ಫಸ್ಟ್ ಕುಡಿಯ ನೀರಿನ ಸಮಸ್ಯೆಯಲ್ಲಿ ಶಾಸಕರು ಬಹಳ ಇದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ। ಹಾಗಾಗಿ ಈಗ ನಾವು ಇದು ತಾಲೂಕಾಧಿಕಾರಿ ದಂಡಾಧಿಕಾರಿಗಳು ನಮ್ಮ ಊರಿಗೆ ಬಂದು ನಮ್ಮ ನೀರು ಕೊಡೋವರೆಗೂ ನಾವು ಇಲ್ಲೇ ಕುದಿರ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ। ಅವ್ರು ಏನು ನಿರ್ಣಯ ತಗೋತಾರೋ, ಅವ್ರು ಯಾರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಕರೆಸ್ತಾರೋ ಯಾರಿಗೆ ಕರೆಸ್ತಾರೋ ಗೊತ್ತಿಲ್ಲ, ನಮ್ಮ ನೀರು ಕೊಡೋವರೆಗೂ ನಾವು ಇಲ್ಲೇ ಇರ್ತೀವಿ। ನಾವು ಮನೆಯಲ್ಲಿ ಹೋದ್ರೆ ಅಡಿಗೆ ಮಾಡ್ಬೇಕಾದ್ರೆ ನೀರು ಬೇಕಾಗಿದೆ, ಅವರು ನೀರಿನ ಟ್ಯಾಂಕರ್ ಕೊಟ್ಟು ಇವತ್ತು ಕಳಿಸ್ಬೇಕು। ಇಲ್ಲಿ ನೀರು ನಮ್ಮ ನಿರಂತರವಾಗಿ ನೀರು ಬೇಕಾಗಿದೆ ನಮಗೆ। ಹೀಗಾಗಿ ಅವರು ಈ ದಂಡಾಧಿಕಾರಿಗಳು ಏನು ನಿರ್ಣಯ ತಗೋತಾರೆ ಅದ್ರ ಮುಂದಿನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಮುಂದಿನ ನಿರ್ಣಯ ತಗೊಂಡು ಕೆಲಸ ಮಾಡ್ತೀವಿ। ನೀರಿನ ಸಮಸ್ಯೆ ಯಾಕಂದ್ರೆ ಒಂದು ನೀರಿಲ್ಲ, ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಅಂದ್ರೆ ಇಡೀ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ। ಯಾಕಂದ್ರೆ ಇವತ್ತು ನೋಡ್ರಿ ಇನ್ನ ಬೇಸಿಗೆ ಇನ್ನ ಮುಂದಿದೆ, ಭೀಮಾ ನದಿ ಹರಿದ್ರು ಕೂಡ ಇನ್ನ ಒಂದು ಹಳ್ಳಿಗಳಿಗೆ ನೀರಿಲ್ಲ। ಇಲ್ಲಿ ನಾವು ನಮ್ಮ ತಾಲೂಕಿನ ಶಾಸಕರು ಅಡಂದ ಒಂದು ಅಮರ್ಯ ಡ್ಯಾಮಿಗೆ ನೀರು ತುಂಬಿಸುವಂತ ಕೆಲಸ, ಕೆರೆಗೆ ನೀರು ತುಂಬಿಸುವಂತ ಕೆಲಸ ಮಾಡ್ತಾರೆ। ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿಗೆ ನೀರನ್ನು ಒದಗಿಸುವುದು ಅವ್ರ ಹತ್ರ ಇಲ್ಲ। ಯಾಕಂದ್ರೆ ಇವತ್ತು ಚಿಂಚೋಳಿ ಗ್ರಾಮದಲ್ಲಿ ಊಟ ಮಾಡಬೇಕಾದ್ರೂ ಕೂಡ ಮನೆಯಲ್ಲಿ ಅಡಿಗೆ ಮಾಡಬೇಕು ಕೂಡ ನೀರಿನ ಸಮಸ್ಯೆ ಇರುತ್ತದೆ। ಹೀಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ವತಿಯಿಂದ ಮತ್ತು ಜಿಲ್ಲೆಯ ವತಿಯಿಂದ ಮತ್ತು ರಾಜ್ಯದ ವತಿಯಿಂದ ಇವತ್ತು ನಾವು ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೀವಿ। ಮುಂದಿನ ದಿನಮಾನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿದಂತ ಪಕ್ಷದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗ್ತದೆ। ಹೀಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕಿನ ದಂಡಾಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು ಮತ್ತು ಶಾಸಕರು ಸೇರಿಕೊಂಡು ಮೀಟಿಂಗ್ ನಲ್ಲಿ ಮಾಡಿಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಕರೆದು, ಸದಸ್ಯರನ್ನು ಕರೆದು, ಈ ಒಂದು ಸಭೆಯನ್ನು ಕರೆದು ತಾಲೂಕಿನ ಎಲ್ಲ ಹಳ್ಳಿಗಳ ಸಮಸ್ಯೆ, ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತಂತ ಮಾತನ್ನು ಹೇಳ್ತಾ ಇವತ್ತು ಈ ನಮ್ಮ ರೈತ ಸಂಘಟನೆ ಮತ್ತು ನಮ್ಮ ತಾಯಿಯಂದ್ರ ಗೊತ್ತಿರುತ್ತೆ, ನಮ್ಮ ರೈತ ಸಂಘಟನೆಗೆ ಒಂದು ವಕೀಲರ ಸಂಘದಿಂದ ಬೆಂಬಲವಾಗಿ ನಮಗೆ ಬೆಂಬಲ ಸೂಚಿಸಿದ್ರೆ, ಅದೇ ರೀತಿಯಾಗಿ ತಾಲೂಕಿನ ಪ್ರತಿಯೊಬ್ಬ ರೈತರು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ। ಯಾಕಂದ್ರೆ ತಾಲೂಕಿನ ಮೂಲಭೂತ ಸೌಕರ್ಯಗಳನ್ನ ಪಡೆದಿದ್ದ ಪಕ್ಷದಲ್ಲಿ ನಾವು ಅನಿವಾರ್ಯವಾಗಿ ರಾಜ್ಯದ ವತಿಯಿಂದ, ಜಿಲ್ಲೆಯ ವತಿಯಿಂದ, ತಾಲೂಕಿನ ವತಿಯಿಂದ, ಹಳ್ಳಿಗಳ ವತಿಯಿಂದ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ। ಒಂದು ವೇಳೆ ಮೂಲಭೂತ ಸೌಕರ್ಯಗಳು ಕೊಡಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಆಗ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತು ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೀವಿ। ತಾಲೂಕಿನ ಅಧಿಕಾರಿಗಳಿಗೆ ಮತ್ತು ತಾಲೂಕಿನ ಶಾಸಕರಿಗೆ ಘಂಟಾಘೋಷವಾಗಿ ನಾವು ಧಿಕ್ಕಾರವನ್ನು ಹೋಗಬೇಕಾಗ್ತದೆ। ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊಡಲಿಲ್ಲ ಅಂದ್ರೆ ಧಿಕ್ಕಾರವನ್ನು ಕೂಗ್ತೇವೆ ಅನ್ನೋ ಮಾತನ್ನು ಹೇಳ್ತಾ
ಅಫ್ಜಲ್ಪುರ ವತಿಯಿಂದ ಇವತ್ತು ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಿಂಚೋಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಕುರಿತು ಮತ್ತು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳ ನೀರಿನ ಸಮಸ್ಯೆ ಕುರಿತಾಗಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಕುಡಿ ಅವರ ಒಂದು ಲೆಟರ್ ಪ್ಯಾಡ್ನಲ್ಲಿ ಎಲ್ಲ ತಾಲೂಕಿನ ರೈತರ ಮುಖಂಡರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರಿ. ಏನಂದರೆ KDP ಸಭೆ ಕರೆದು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಗ್ರಾಮಗಳಲ್ಲಿ. ಆಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಇದು ಬೇರೆ ಪಂಚಾಯತಿ ಅಭಿವೃದ್ಧಿಗಳ ಸದಸ್ಯರ ರೈತ ಸಮ್ಮುಖದಲ್ಲಿ ಒಂದು ಸಭೆ ಕರೀರಿ. ಅಫ್ಜಲ್ಪುರ ತಾಲೂಕಿನ ಪ್ರತಿಯೊಂದು ಗ್ರಾಮದ ಜಾನುವಾರಿಗೆ ನೀರಿನ ಸಮಸ್ಯೆ ಆಗಲಿ ನೋಡ್ಕೊಳ್ಳಿ. ಸೊ ಮಲ್ಲಾಬಾದ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಿಂಚೋಳಿ ಗ್ರಾಮದ ಸದಸ್ಯರು ಕುಡಿಯುವ ನೀರಿನ ಬಗ್ಗೆ ಸದಸ್ಯರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ರಿ ಅಂತ ಹೇಳಿ ಒಂದು 5 ಪಾಯಿಂಟ್ ಅದಾವ. ಇದು ಅಷ್ಟು ಪಾಯಿಂಟ್ ಏನಾಗಿದೆ ಅಂದ್ರೆ ಚಿಂಚೋಳಿ ಗ್ರಾಮ ಮತ್ತು ತಾಲೂಕಿನ ಎಲ್ಲ ಗ್ರಾಮಗಳ ಒಂದು ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಜಾನುವಾರುಗಳ ಕುಡಿಯುವ ನೀರಿನ ಕುರಿತಾಗಿದೆ. ಇದೆಲ್ಲ ನನಗೆ ಬೆಳಗ್ಗೆ ಗಮನಕ್ಕೆ ಬಂತು. ರೈತ ಮುಖಂಡರು ಮಾತಾಡಿದಾಗ ನಾನು ಈಗಾಗಲೇ ಮಾನ್ಯ ಶಾಸಕರಿಗೆ ಮಾತಾಡಿದಾಗ ಅವರು ಕೂಡ ಇದನ್ನು ಶಾಶ್ವತವಾಗಿ ಇಲ್ಲಿ ಸಮಸ್ಯೆ ಇದೆ, ಅದೇನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಬರುವ ಯೋಜನೆಯಲ್ಲಿ ನಾನು ಇದನ್ನು ಮಾಡ್ತೀನಿ, ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಮತ್ತು RWSW ನಾನು ಮಾತಾಡಿದ್ದೀನಿ, ಅವರು ಕೂಡ ಬರ್ಸಿದ್ದೀನಿ ಈ ಊರಿನ ಲಿಸ್ಟ್ನಾಗ. ಆಮೇಲೆ ಹೋದ ವರ್ಷ ಬರಗಾಲ ಡಿಕ್ಲೇರ್ ಆದಾಗ ನಾವು ಅದಕ್ಕೆ ಏನೋ ಆಗಲ್ದಾಗ ನೋಡ್ಕೊಂಡಿದ್ದೇವಲ್ಲ. ಈಗ ಬರಗಾಲ ಡಿಕ್ಲೇರ್ ಆದರೂ ಸರ್ಕಾರ ಮಟ್ಟದಲ್ಲಿ ಏನಿದೆ ನೋಡೋಣ. ಆದರೆ ಇದನ್ನು ಕುಡಿಯುವ ನೀರಿಂದು ಇದು ಬೇಸಿಕ್ ಸಮಸ್ಯೆ, ಇದನ್ನು ನಾವು ಬಗೆಹರಿಸಲೇಬೇಕು. ಇಲ್ಲಿ ಮಟ್ಟಕ್ಕೆ ಬಂದಿರಂದರೆ ನಮಗೂ ಇದು ನಮ್ಮ ನೋವಿನ ಸಂಗತಿ. ನಾನು ಸಂಬಂಧಪಟ್ಟ ಈಗಾಗಲೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನರೇಗಾ AD ಅವರು ಬಂದಿದ್ದಾರೆ ಮತ್ತು ಇವ್ರ ಜೊತೆ ಮಾತಾಡಿದ್ದೀನಿ. ಇದನ್ನು ಬೇಗ ನಾವು ಬಗೆಹರಿಸ್ತೀವಿ. ಬೇಗ ಅಂದರೆ ಏನು, ನಾಡಿದ್ದು ಸ್ಟಾರ್ಟ್ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು MLA ಸರ್ ತಾವು ಹೇಳಿದಂಗೆ MLA ಸರ್ 27ನೇ ತಾರೀಕು ಕುಡಿಯುವ ನೀರಿನ ಸಂಬಂಧ ಒಂದು ಮೀಟಿಂಗ್ ಕರೀತಾ ಇದ್ದಾರೆ. ಎಲ್ಲ PDOಗಳು ಬರ್ತಾ ಇದ್ದಾರೆ, ಆಮೇಲೆ ಎಲ್ಲ ಅಧಿಕಾರಿಗಳು ಇರ್ತಾರೆ. ನಾವು ಡಿಟೇಲಾಗಿ ಅಲ್ಲಿ ನಾವು ಇದನ್ನು ಸಮಸ್ಯೆಯನ್ನು ಚರ್ಚೆ ಮಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಅವ್ರ ಸಾಹೇಬರ ನೇತೃತ್ವದಲ್ಲಿ ಆಗ್ತದೆ. ದಯಮಾಡಿ ಅಲ್ಲಿಂದ ಇಲ್ಲಿವರೆಗೂ ತಾವೆಲ್ಲ ಬಂದಿದ್ರೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ನಾವು ಮನೆಗಳಿಗೆ ಹೋಗ್ರಿ, ನಿಮ್ಮ ಮುಖಂಡರು ಅಲ್ಲಿ ಹೋಗಿ ಇವ್ರ ಜೊತೆ ಮಾತಾಡ್ಕೊಂಡು ಇದನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕಾಗಿ ನೀವು ನಮಗೆ ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಿಮ್ಮೂರು ಸಮಸ್ಯೆ ನೀರಿನ ಸಮಸ್ಯೆ ಬಗೆಹರಿಸುವಂಥ ಕೆಲಸವನ್ನು ನಾವೆಲ್ಲ ಅಧಿಕಾರಿಗಳು ಮಾಡ್ತೀವಿ. ಮಾನ್ಯ ಶಾಸಕರು ಒಂದು ಅವ್ರ ಗಮನಕ್ಕೆ ತಂದು ಅವ್ರ ನಿರ್ದೇಶನದಂತೆ ಅಧಿಕಾರಿಗಳು ನಾವು ಮಾಡಿ ನಿಮ್ಮ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ನಿಮಗೆ ಬಂದಂಥ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ರೈತ ಮುಖಂಡರಿಗೆ ನಾನು ಈ ಮೂಲಕ ತಿಳಿಸ್ತೀನಿ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Vednakapur near Gaushavali Dargah, KGF, Karnataka. Contact details 9483444290 9480107826.